ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ನಾನು ನಿಮ್ಮ ವಿಜಯ ಘೋಷ ವಾಹಿನಿಯ ಚೇತನ್ ಕುಮಾರ್. ಇಂದು ಶಿರಾ ತಾಲೂಕಿನಲ್ಲಿ ಹಲವು ಪೌರಾಣಿಕ ರಂಗಭೂಮಿ ನಾಟಕವನ್ನ ಪ್ರದರ್ಶನ ಮಾಡಿ ಎಲ್ಲರ ಕಲಾಭಿಮಾನಿಗಳ ಹೃದಯದಲ್ಲಿ ಹೆಸರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತರು ಹಾಗೂ ಶಿರಾ ತಾಲೂಕಿ ಪೌರಾಣಿಕ ರಂಗಭೂಮಿಗೆ ಒಂದು ಮೆರುಗನ್ನು ತಂದುಕೊಟ್ಟವರು ಅದು ರಾಮನಹಳ್ಳಿ SV ಚಲಪತಿ ಅವರು ಇವತ್ತು ನಮ್ಮ ವಾಹಿನಿ ಜೊತೆ ಸಂದರ್ಶನ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಆ ರಂಗಭೂಮಿ ಕಲೆ ಅನ್ನೋದು ಹೇಗೆ ಅವರಿಗೆ ಉದ್ಭವಿಸ್ತು, ಪ್ರತಿಯೊಂದು ಅಂಶವನ್ನು ಕೂಡ ಕಲೆ ಬಗ್ಗೆ ಹಾಗೂ ರಂಗಭೂಮಿಗೆ ಇರ್ತಕ್ಕಂಥ ಮಹತ್ವದ ಬಗ್ಗೆ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ನಾವ್ ಹೇಳಿದಾಗೆ ನಮ್ಮ ಜೊತೆ ಇವತ್ತು ನಮ್ಮ ವಾಹಿನಿ ಜೊತೆ ರಾಮನಹಳ್ಳಿಯ SV ಚಲಪತಿ ಅವರು ನಮ್ಮ ಜೊತೆ ಸಂದರ್ಶನ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಪಲ್ಲವಿ ಮುಖಾಂತರ ಪ್ರಾರಂಭ. ಶ್ರೀರಾಘವಂ ದಶರಥಾತ್ಮಜಂ ಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯ ರತ್ನದೀಪಂ ಆಜಾನುಬಾಹೋ ಅರವಿಂದ ದಳಾಯತಾಕ್ಷೋ ರಾಮೋ ನಿಶಾಚರ ವಿನಾಶಕರಂ ನಮಾಮಿ. ರಾಮನಹಳ್ಳಿ SV ಚಲಪತಿ ಅವ್ರಿಗೆ ಈ ಕಲೆ ಅನ್ನೋದು ಹೇಗೆ ಗುರ್ತು? ಈ ಕಲೆ ಅನ್ನೋದು ನನಗೆ ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥ ನನ್ನ ದೇಹದಲ್ಲೇ ಗರ್ಗತ ಆಗಿದೆ ಅಂತ ನನ್ನ ದೇಹದಲ್ಲಿ ಗರ್ಗತ ಆಗಿದೆ ಅಂತ ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ನಮ್ಮ ತಂದೆಯವರು ಹುಟ್ಟು ಕಲಾವಿದರು, ಬಹಳ ದೊಡ್ಡ ಕಲಾವಿದರು. ಅವರು ನಾನು ಚಿಕ್ಕಂದಿನಲ್ಲಿ 1ನೇ ಕ್ಲಾಸ್ 2ನೇ ಕ್ಲಾಸ್ನಲ್ಲಿ ನಾನು ವಿದ್ಯಾಭ್ಯಾಸ ಮಾಡುತ್ತಿರೋ ಸಂದರ್ಭದಲ್ಲಿ ಅವರು ಬಹುದೊಡ್ಡ ನಾಟಕಕಾರ ಎಂದು ಇಡೀ ನಮ್ಮ ತಾಲೂಕು ಮಂಡಲ್ನಲ್ಲೇ ಹೆಸರುವಾಸಿಯಾಗಿದ್ದರು. ಅವರು ತರಬೇತಿ ನಡೆಸೋ ಕಾಲದಲ್ಲಿ ನಾನು ಸಹ ಅಲ್ಲಿ ಹೋಗಿ ಹಾರ್ಮೋನಿಯಂ ಮುಂದೆ ರಾತ್ರಿ ಅವ್ರದ್ದು ಪ್ರಾಕ್ಟೀಸ್ ಮುಗಿಯೋವರೆಗೂ ನೋಡ್ತಾ ನನಗೂ ಅದು ಆಡೋ ಹಂಬಲ ಅಲ್ಲಿಂದನೇ ಶುರುವಾಯಿತು. ನಮ್ಮ ತಂದೆಯವರೇ ನನಗೆ ಹೆಚ್ಚಿನ ಪ್ರೋತ್ಸಾಹ ಕೂಡ ಕೊಟ್ಟರು. ನನ್ನಲ್ಲಿರೋ ಕಲೆಯನ್ನು ಅವರು ಗುರುತಿಸಿ ಹಾರ್ಮೋನಿಯಂ ಮುಂದೆ ಸಂಗೀತ ಆಡಿಸೋದಾಗಲಿ, ನೃತ್ಯ ಮಾಡಿಸೋದಾಗಲಿ, ಅಭಿನಯ ಮಾಡಿಸೋದಾಗಲಿ ನೋಡಿದಾಗ ಅವರು ಒಂದು ಸಂದರ್ಭದಲ್ಲಿ ಬೆರಗಾಗಿರೋ ಒಂದು ಸನ್ನಿವೇಶಗಳು ಕೂಡ ಅವತ್ತಿಗೆ ನನಗೆ ಗೋಚರ ಆಗಿತ್ತು. ಎಷ್ಟನೇ ವಯಸ್ಸಿಗೆ ಆ ಕಲೆ ಅನ್ನೋದು ಬಂತು? ನನಗೆ ಕಲೆಯನ್ನು ಚಿಕ್ಕಂದಿಂದನೂ ಇದೆ. ನಾನು ಚಿಕ್ಕಂದಿಂದನೂ ಇಲ್ಲ ಅಂದಮೇಲೆ ಮಧ್ಯದಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ ಅದು. ಆದರೆ ಅದನ್ನು ನಾನು ಪ್ರಚಾರಕ್ಕೆ ತಂದಿದ್ದು ಹೈಸ್ಕೂಲಿಗೆ ಬಂದಾಗ ಭಕ್ತಿಗೀತೆ ಸ್ಪರ್ಧೆ, ದೇಶಭಕ್ತಿ ಗೀತೆ ಸ್ಪರ್ಧೆ, ಜಾನಪದ ಗೀತೆ ಸ್ಪರ್ಧೆ ಇಂಥವಕ್ಕೆ ನಾನು ಕಾಂಪಿಟೇಷನ್ ಮಾಡಿದಾಗ ಮೊದಲು ಸೋಲು ಕಂಡಿದ್ದು ಸಹಜ. ಆಮೇಲೆ ನಾನು ವೇದಿಕೆ ಮೇಲೆ ಒಂದು ಏನು ಸ್ಟೇಜ್ ಫೇರ್ ಅಂತಾರೆ ಅದನ್ನೆಲ್ಲ ಕಳ್ಕೊಂಡ್ಮೇಲೆ ನಾನು ನಿರಾಟಂಕವಾಗಿ ಅಭಿನಯಿಸೋದು, ಹಾಡುಗಾರಿಕೆ ಮಾಡಿದಾಗ ಎಲ್ಲೋದ್ರೂ ನನಗೆ ಉತ್ತಮ ಸ್ಥಾನ ಸಿಗೋದ್ರ ಮೂಲಕ ನಾನು ಇದನ್ನ ಯಾಕೆ ಮುಂದುವರಿಸಬಾರ್ದು ಅಂತ ನಾನು ಅಲ್ಲಿಂದನೂ ಇದನ್ನು ಮುಂದುವರಿಸ್ಕೊಂಡೇ ಬಂದೆ. ಇಲ್ಲಿವರೆಗೂ ಯಾವ್ಯಾವ ಪೌರಾಣಿಕ, ಕುರುಕ್ಷೇತ್ರ, ರಾಮಾಯಣ, ಸಂಪೂರ್ಣ ಎಷ್ಟು ನಾಟಕಗಳನ್ನ ಆಡಿದೆ? ನೋಡಿ ಚೇತನ್ ಕುಮಾರ್, ನಾನು ಎಷ್ಟು ನಾಟಕ ಆಡಿದ್ದೀನಿ ಅನ್ನೋದಕ್ಕಿಂತ ಎಷ್ಟು ಜನ ಮನಸ್ಸು ಗೆದ್ದಿದ್ದೀನಿ ಅನ್ನೋದು ಮುಖ್ಯ. ನನಗೆ ಇಡೀ 2 ತಾಲೂಕು ತುಮಕೂರು ಜಿಲ್ಲೆನಲ್ಲೇ ಇವತ್ತೆಲ್ಲೋದ್ರೂ ನನ್ನನ್ನು ಗುರುತಿಸುವಂತಹ ಒಂದು ಕಲಾವಿದರು ನಾನು ಅಲ್ಲಂದಲ್ಲೇ ನಾನು ಅವ್ರಿಗೆ ಅವ್ರ ಹೃದಯದಲ್ಲಿ ನೆಲೆಸಿದ್ವಿ. ಹಾಗಾಗಿ ಅಸಂಖ್ಯಾತ ನಾಟಕಗಳು ನಾನು ಆಡಿದ್ದೀನಿ. ನಾನು ನೆನಪಿನಲ್ಲಿಲ್ಲ, ಸುಮಾರು ಪೌರಾಣಿಕ ಅಂದ್ರೆ ಕುರುಕ್ಷೇತ್ರ, ರಾಮಾಯಣ, ರುಕ್ಮಿಣಿ ಸ್ವಯಂವರ, ದಾನವೀರ ಶೂರಕರ್ಣ, ದೇವಿ ಮಹಾತ್ಮೆ, ಶಾಂಭವಿ ಮಹಾತ್ಮೆ, ನಾರದ ವಿಜಯ, ಬರೀ ಕರ್ಣ ಅಂತ, ಬರೀ ಭೀಷ್ಮ ಅಂತ, ಈ ಹಲವಾರು ನಾಟಕಗಳಲ್ಲಿ ವಿಭಿನ್ನವಾದ ಪಾತ್ರಗಳನ್ನ ಮಾಡ್ಕೊಂಡು ನಾನು ಎಲ್ಲ ಪಾತ್ರಕ್ಕೂ ಒಂದು ಜೀವ ತುಂಬೋ ಕಾರ್ಯಕ್ರಮಗಳನ್ನ ಮಾಡಿಸ್ತಾ ಜೊತೆಗೆ ನನ್ನ ಸಹ ಕಲಾವಿದರನ್ನು ನನ್ನ ಥರನೇ ನನ್ನ ಮಟ್ಟಕ್ಕೆ ಹಾಡೋ ಅಂತ ಹಂಗೆ ಅವ್ರಿಗೆ ತರಬೇತಿ ಕೊಟ್ಟು ನಾನು ಅವ್ರನ್ನ ತಯಾರಿ ಮಾಡಿದ್ದೀನಿ. ನಾನು
ನೀವು ಹೇಳ್ದಾಗೆ ಒಂದು ಜಿಲ್ಲೆ ತುಮಕೂರು ಜಿಲ್ಲೆಯಲ್ಲಿ ಶಿರಾ ತಾಲೂಕಲ್ಲಿ ಸುತ್ತಮುತ್ತ ತಾಲೂಕಿನಲ್ಲಿ ಕೂಡ ಹೆಸರು ಮಾಡಿದ್ದೀರಾ. ಅಂದ್ರೆ ಯಾವ ಪಾತ್ರಕ್ಕೆ ನೀವು ತುಂಬಾ ಜೀವನ ಕೊಟ್ಟು ಆ ಪಾತ್ರ ನಿಮ್ಮನ್ನ ಪ್ರಭಾವ ಬೀರ್ತಕ್ಕಂಥ ಪಾತ್ರ ಯಾವುದು? ನನಗಿಂಥದೇ ಅಂತ ಪಾತ್ರ ಇಲ್ಲ. ಯಾವ ಪಾತ್ರ ಕೊಟ್ಟರು ಸರಿ ಅದಕ್ಕೆ ಜೀವ ತುಂಬೋ ಕಾರ್ಯಕ್ರಮನ ನಾನು ಪ್ರಥಮ ಸ್ಥಾನದಲ್ಲಿ ನಾನು ಆದ್ಯತೆ ಇಟ್ಕೊಳ್ತೀನಿ. ಯಾಕೆಂದ್ರೆ ಪಾತ್ರ ಮುಖ್ಯ ಅಲ್ಲ, ಆ ಪಾತ್ರನ ಹೇಗ ಯಾವುದೇ ಪಾತ್ರ ಆಗ್ಲಿ ಅದನ್ನ ಹೇಗ್ ಅಭಿನಯಿಸ್ತಾನೆ, ಅದಕ್ಕೆ ಹೇಗ್ ಜೀವ ತುಂಬ್ತಾರೆ ಅದು ಮುಖ್ಯ. ಇವಾಗ ಉದಾಹರಣೆಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್, ನೀವ್ ಯಾವ ಪಾತ್ರ ಕಸ ಗುಡಿಸೋ ಪಾತ್ರ ಕೊಡ್ರಿ, ಆ ಪರ್ಕೆ ಹಿಡ್ಕೊಂಡ ಆ ಶೈಲಿನೇ ಬೇರೆ ಅಲ್ವಾ. ನರನಾಡಿಗಳೆಲ್ಲ ಆ ಕಲೆ ತುಂಬಿರೋರಿಗೆ ಪಾತ್ರ ಮುಖ್ಯ ಅಲ್ಲ. ಇಡೀ ನಾನು ಸಂಜೆಯಿಂದ ಬೆಳಕರ ತನಕ ಆಡ್ಬೇಕು ಅಂತ ಆಟ ಹಿಡಿತಾರೆ ಕೆಲವರು, ಅದಲ್ಲ. ಒಂದು ಕ್ಷಣ ಆ ಸನ್ನಿವೇಶದಲ್ಲಿ ಬಂದೋದ್ರೆ ಮತ್ತೆ ಅವರೇ ಬಂದಿದ್ರು ನಾನು ನೋಡ್ಬೇಕಾಗಿತ್ತಪ್ಪ ಎಂಬ ಪ್ರೇಕ್ಷಕರ ಮನಸ್ಸಿನಲ್ಲಿ ಆಳವಾಗಿ ಹೋಗ್ಬೇಕು, ಅದು ಮುಖ್ಯ. ನಾನು ಎಲ್ಲ ಕಲಾವಿದರಿಗೂ ನಮ್ಮ ಸಹೃದಯ ಬಂಧುಗಳಾದ ಎಲ್ಲ ಕಲಾ ಬಂಧುಗಳಿಗೂ ನಾನು ಹೇಳೋದಿಷ್ಟೇ, ಅವರು ನನಗೆ ಅದೇ ಪಾತ್ರ ಬೇಕು, ನನಗೆ ಇದೇ ಪಾತ್ರ ಬೇಕು ಅಂತ ಆಟ ಹಿಡಿತಾರೆ. ಅವ್ರಿಗೆಲ್ಲ ಹೇಳೋದಿಷ್ಟೇ, ಆ ಒಂದು ವಿಚಾರವನ್ನ ಒಬ್ಬ ನಿಜವಾದ ಕಲಾವಿದ ಅದನ್ನ ಗಣನೆಗೆ ತಗೊಳ್ಳೋದೇ ಇಲ್ಲ. ನೀವು ಹೇಳೋ ಪ್ರಕಾರ ಒಂದು ಪಾತ್ರ ಇಂಪಾರ್ಟೆಂಟ್ ಅಲ್ಲ, ಆ ಪಾತ್ರಕ್ಕೆ ನಾವು ಯಾವ ರೀತಿ ಜೀವನ ಕೊಡ್ತೀವಿ ಅದು ಬಹಳ ಮುಖ್ಯ ಆಗ್ತದೆ. ಹೌದು ಹೌದು. ಎಲ್ಲೋ ಒಂದ್ ಕಡೆ ಎಸ್ ಪಿ ಚಲಪತಿ ಅವರು ಶ್ರೀಕೃಷ್ಣ ಪಾತ್ರ ಮಾಡಿದ್ರೆ ಒಳ್ಳೆ ಕೃಷ್ಣನೇ ಪರಮಾತ್ಮ ಬಂದಾಗ ಆಗುತ್ತೆ. ಅಷ್ಟೊಂದು ಅಭಿನಯ ಪಾತ್ರವನ್ನು ಮಾಡಬೇಕಾದ್ರೆ ನಿಮ್ಗೆ ಯಾವ ರೀತಿ ಅನಿಸ್ತದೆ? ಶ್ರೀಕೃಷ್ಣ ಪಾತ್ರ ಅಂದ್ರೆ ಅದು ಪರಮಾತ್ಮನ ಒಂದು ಪಾತ್ರ ಆಗಿರೋದ್ರಿಂದ ನಾವು ಪ್ರತ್ಯೇಕವಾಗಿ ನಾಟಕ ಹಾಡುವ ದಿವಸ ಉಪವಾಸದಿಂದ ಈ ದಿವಸಕ್ಕೂ ನಾನು ಯಾವುದೇ ಪೌರಾಣಿಕ ನಾಟಕ ಮಾಡಿದ್ರು ನಾನು ಉಪವಾಸದಿಂದ ನಾಟಕ ಆಡಿ ಬೆಳಿಗ್ಗೆ ಅದನ್ನ ಊಟ ತಿಂಡಿ ಮಾಡೋ ಕಾರ್ಯಕ್ರಮ ಮಾಡ್ತೀನಿ. ಯಾಕೆ ಅಂದ್ರೆ ಅದು ಎಲ್ಲವೂ ಸಹ ದೈವಾಂಶ ಸಂಭೂತವಾದ ಒಂದು ಪಾತ್ರಗಳೇ ನಮ್ಮ ಪೌರಾಣಿಕದಲ್ಲಿ ಬರೋವು. ಈವನ್ ದುರ್ಯೋಧನ ಅವ್ನು ಕೆಟ್ಟವನು, ಅವ್ನು ರಾಕ್ಷಸಗಣ ಅಂತ ಅಲ್ಲ. ಅವ್ರಿಗೆ ಜಯ ವಿಜಯರು ಶಾಪ ಕೊಟ್ಟಿರ್ತಾರೆ, ಶತ್ರುಗಳಾಗಿ 3 ಜನ್ಮ ಎತ್ತು ಬರ್ತಿರೋ, ಮಿತ್ರಗಳಾಗಿ 7 ಜನ್ಮ ಎತ್ತು ಬರ್ತಿರೋ ಅಂತ ಶಾಪ ಕೊಟ್ಟಿರ್ತಾರೆ. ಹಂಗಾಗಿ ಪ್ರತಿ ಒಂದು ಪಾತ್ರನೂ ಮುಖ್ಯ. ಯಾಕೆಂದ್ರೆ ಆ ವೇದಿಕೆನ ನಾವು ದೇವಸ್ಥಾನ ಅಂತ ತಿಳ್ಕೊಂಡು ನಾವು ಪಾದಾರ್ಪಣೆ ಮಾಡಬೇಕು. ಹಾಗಾಗಿ ಪರಮಾತ್ಮನ ಸ್ಥಾನ ಅಂದ್ರೆ ನಾನು ಆ ಪರಮಾತ್ಮನಲ್ಲಿ ಲೀನ ಹಾಕೊಂಡು ಆ ಪರಮಾತ್ಮನೇ ಒಂದು ಮನಸ್ಸಿನಲ್ಲಿ ನಾನು ತಂದ್ಕೊಂಡು ಆ ಹಾಡೋದ್ರಿಂದ ಜನಗಳಿಗೆ ಅದು ಇಷ್ಟ ಆಗಿದೆ. ಆದ್ರೆ ಎಲ್ಲಾ ಪಾತ್ರನೂ ನನಗೆ ಇಷ್ಟ ಅಂತಾನೆ ನಾನು ಮೊದಲೇ ಹೇಳಿದ್ದೆ. ನಾನು ಶ್ರೀಕೃಷ್ಣ ಪಾತ್ರದ ಒಂದು ಯಾವ್ದಾದ್ರು ಒಂದು ಪಲ್ಲವಿ ಹಾಡೋದ? ಸಂತಪಿಸುವೆ ಏಕೆ ಸೋದರಿ ಚಿಂತೆ ಎಂತಹುದೋ ಸಂತೈಸಲು ನಾನಿರೇ, ಸಂತಪಿಸುವೆ ಏಕೆ ಸೋದರಿ ಸೋದರಿ ಕುರು ರಾಜಸಭೆಯಲ್ಲಿ ಕುರು ರಾಜಸಭೆಯಲ್ಲಿ ದುರುಳ ದುಶಾಸನ, ಕುರು ರಾಜಸಭೆಯಲ್ಲಿ ದುರುಳ ದುಶಾಸನ ಸೀರೆಯ ಸೆಳೆಯ ಮೊರೆಯಿಡುತ್ತ ಪೊರೆಯೋ ಕೃಷ್ಣ 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 ಎಂದು ಪೊರೆದ ಬೋಲೆ ನಿನ್ನ ಸಲಹಿದನೆ ತಂಗಿ, ಪೊರೆದ ಬೋಲೆ ನಿನ್ನ ಸಲಹಿದನೆ ತಂಗಿ, ಸಂತಪಿಸುವೆ ಏಕೆ ಸೋದರಿ ಚಿಂತೆ ಎಂತಹುದೋ ಸಂತೈಸಲು ನಾನಿರೇ, ಸಂತಪಿಸುವೆ ಏಕೆ ಸೋದರಿ ಸೋದರಿ. ಅದ್ಭುತವಾಗಿತ್ತು. ಕುರುಕ್ಷೇತ್ರದಲ್ಲಿ ಕೃಷ್ಣನ ಪಾತ್ರ ಮಾಡಿದ್ದೀರಾ, ಕರ್ಣನ ಪಾತ್ರ ಮಾಡಿದ್ದೀರಾ, ಅರ್ಜುನನ ಪಾತ್ರ, ದುರ್ಯೋಧನನ ಪಾತ್ರ, ರಾಮಾಯಣದಲ್ಲಿ ಆಂಜನೇಯ ಪಾತ್ರ ಮಾಡಿದ್ದೀರಾ. ಇಷ್ಟೂ ಪಾತ್ರಗಳಲ್ಲಿ ನಿಮಗೆ ಒಂದರ ಮಟ್ಟಿಗೆ ತೃಪ್ತಿ ಕೊಡ್ತಕ್ಕಂತ ಪಾತ್ರ ಯಾವುದು? ಆಂಜನೇಯನ ಪಾತ್ರ. ಆಂಜನೇಯ, ರಾಮಾಯಣದಲ್ಲಿ ಆಂಜನೇಯನ ಪಾತ್ರ. ಎಷ್ಟು ಬಾರಿ ಆಂಜನೇಯನ ಪಾತ್ರವನ್ನು ಮಾಡಿದ್ದೀವಿ? ಒಂದು 6 ಸಾರಿ 7 ಸಾರ್ತಿ ಮಾಡಿದ್ವಿ ಆಂಜನೇಯ ಪಾತ್ರ. 6 ಸತಿ ನೀವು ಡಿ ಚಂದನ ಅದರಲ್ಲೂ ಹೇಳಿದಿರಾ ಆಂಜನೇಯ ಪಾತ್ರ ನನಗೆ ಬಹಳ ತೃಪ್ತಿ ಕೊಡ್ತಕ್ಕಂಥ ಪಾತ್ರ. ಇನ್ನೂ ಅನೇಕ ಸಾರಿ ನಾನು ಆಂಜನೇಯ ಪಾತ್ರ ಮಾಡಿದ್ರು
ತೃಪ್ತಿ ಅಂತ ಹೇಳಿದ್ರಿ. ಹೌದು. ಆಂಜನೇಯ ಪಾತ್ರದ ಮತ್ತೊಂದು ಒಂದು ಪಲ್ಲವಿ ಆಡಿ ಅಂತ. ರಾಮಾಯಣದಲ್ಲೇನೆ ಹ್ಮ್ ಶ್ರೀರಾಮರು ಅಶೋಕವನದಲ್ಲಿ ವನವಾಸ, ಸೀತೆ ಜೊತೆ ವನವಾಸ ಮಾಡ್ತಿರ್ಬೇಕಾದ್ರೆ ಬಂಗಾರದ ಜಿಂಕೆ ಮಾಯಾ ಇವರು ಬಂಗಾರ ಜಿಂಕೆ ವೇಷದಲ್ಲಿ ಹೋಗ್ತಿರುವಾಗ ಆ ಜಿಂಕೆ ಬೇಕು ಅಂತ ಸೀತಾದೇವಿ ಶ್ರೀರಾಮನ ಕೇಳ್ಕೊಂಡಾಗ ಅದು ಮಾಯಾ ಜಿಂಕೆ, ಅದನ್ನೆಲ್ಲ ಆಸೆ ಪಡಬೇಡ ಅಂತ ಹೇಳೋ ಒಂದು ಸನ್ನಿವೇಶ. ಸೀತಾ ಮಾಯಾ ಮೃಗವನೇನಿದ ನೋಡಿ ಬಯಸುವೆ ಏಕೆ ಇದ, ಮಾಯಾ ಮೃಗವನೇನಿದ ನೋಡಿ ಬಯಸುವೆ ಏಕೆ ಇದ, ಮಾಯಾ ಮೃಗವನೇನಿದ ದಾನವ ಮಾಯೇ ಸೀತಾ ಸೀತಾ ದಾನವ ಮಾಯೆ ಪ್ರೇಮ ಜಾಯ, ದಾನವ ಮಾಯೆ ಪ್ರೇಮ ಜಾಯ, ನಿಜವನರುಹುವೆ ಲೀಲೆಯಿದ, ನಿಜವನು ಅರುಹುವೆ ಲೀಲೆಯಿದ, ಮಾಯಾ ಮೃಗವನೀನಿದ. ಚಲಪತಿಯವರು ತಾನು ಬೆಳೆದಿರದೆ ಪೌರಾಣಿಕ ರಂಗಭೂಮಿಯಲ್ಲಿ ಅನೇಕ ಕಲಾವಿದರನ್ನ ಗುರುತಿಸಿ ತಾಲೂಕಿನ ಮಟ್ಟದಲ್ಲಿ ಆಡಿಸ್ತಾ ಇದ್ದಾರೆ. ಉದಾಹರಣೆ ಹೇಳ್ಬೇಕಂದ್ರೆ ಆಂಧ್ರದ ಭಾಗದಲ್ಲಿರ್ತಕ್ಕಂಥ ಸ್ವಾರ್ಗಿರಿಯ ಎಂಜಾರಣ್ಣವ್ರನ್ನ ಗುರುತಿಸಿ ಶಿರಾಕ್ಕೆ ತಂದು ಇವತ್ತು ಎಂಜಾರಣ್ಣ ಕೃಷ್ಣನ್ ಪಾತ್ರ ಅಂದ್ರೆ ಎಲ್ಲರಿಗೂ ಕೂಡ ಚಿರಪರಿಚಿತ ಇದ್ದಾರೆ. ಅದಕ್ಕೆ ಪ್ರಮುಖ ಕಾರಣರು ಅಂದ್ರೆ ಚಲಪತಿ ಅವರು ಎಷ್ಟು ತೃಪ್ತಿಯನ್ನ ತಂದು ಕೊಡ್ತಾರೆ. ನಾನು ಹೇಳರು ನಮ್ಮ ಮಲ್ಲಿಮಡ ಕುಮಾರ್ ಸಾರು, ಇಲ್ಲ ಆ ಹುಡುಗ ಚೆನ್ನಾಗಿ ಆಡ್ತಾರೆ, ನೀವು ಒಂದು ಸಾರ್ತಿ ಅವ್ರ ನಾಟಕ ನೋಡ್ಬೇಕು ಅಂದ್ರು. ಓದ್ವಿ. ಸ್ವಾರಗಿರಿಗೆ ಹೋದಾಗ ಬಹಳ ಚೆನ್ನಾಗಿ ನನಗೆ ನಮ್ಮ ಎಂಜಾರ್ ಗೌಡ ತಂಗಿ ಮಗನೇ ಆದಂಗ ಆಗ್ಬೇಕು. ಹಾಗಾಗಿ ನನಗೂ ಅಣ್ಣ ತಮ್ಮ ಯಾರು ಇರ್ಲಿ ಸ್ವಂತ ಅಳಿನೇ ಅನ್ನೋ ರೀತಿ ಭಾವಿಸ್ತಾ ಇದ್ವಿ. ಆಗ ನನ್ಗೆ ಯಾಕೋ ಆ ಒಂದು ಎಂಜಾರ್ ಗೌಡ್ ಒಂದು ಅಭಿನಯ ಹಾಡುಗಾರಿಕೆ ಇದೆ ಬಹಳ ಮನೆ ಸೂರುಗೊಳ್ತು. ನಮಗೂ ವಯಸ್ಸಾಗ್ತಾ ಬಂತು. ಸಿರಾದಲ್ಲಿ ನಾನು ಹೋದ್ಮೇಲೆ ರಂಗಭೂಮಿಗೆ ಏನೋ ಒಂದು ಮಟ್ಟಕ್ಕೆ ಬಂದು ನಿಲ್ತು. ಇನ್ನ ನಮ್ಮ ವಯಸ್ಸಾದ್ಮೇಲೆ ನಾವೇನ್ ಮಾಡೋದು ಕಷ್ಟ ಆದಾಗ ಯಾರನ್ನಾದ್ರೂ ಒಬ್ಬರು ನಾನು ಅಲ್ಲಿ ಒಬ್ಬ ಚಲಪತಿ ಥರನೇ ಆಡೋಂಥವ್ರೊಬ್ಬರು ತಯಾರಿ ಮಾಡ್ಬೇಕು ಅನ್ನೋದು ನನಗೆಲ್ಲೋ ಒಂದು ಕನಸಿತ್ತು. ಆ ಕನಸಿಗೆ ಸರಿಯಾಗಿ ಸಿಕ್ಕಿದ್ದು ಎಂಜರ್ಗೌಡ. ಅವಾಗ ನಾನು ನನ್ನ ಜೊತೆಗೆ ಹಾಕೊಂಡು ಸಿರಾದಲ್ಲಿ ಕೃಷ್ಣನ್ ಪಾತ್ರ, ಕರ್ಣನ್ ಪಾತ್ರ ಇವನ್ನ ಎಲ್ಲಾನು ಮಾಡಿಸಿ ಇವತ್ತಿಗೆ ಆ ಪಾತ್ರ ನೋಡ್ತಿದ್ರೆ ನನಗೆ ಏನೋ ಒಂದು ಆನಂದ. ಆ ಆನಂದ ನಾನು ಎಕ್ಸ್ಪ್ರೆಸ್ ಮಾಡಕ್ಕೆ ಆಗಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಸೊಗಸಾಗಿ ಅಭಿನಯಿಸಿ ನನಗೆ ಮಹದಾನಂದ ತಂದು ಕೊಟ್ಟಿರೋಂಥ ನನ್ನ ಹಳೆಯ